ಹಾಯ್ ಸ್ನೇಹಿತರೆ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ಒಂದು ಪ್ರಮುಖ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇವತ್ತಿನ ದಿನಾಂಕ 16/2/2026 ಒಂದು ಪ್ರಮುಖ ಪ್ರಚಲಿತ ಘಟನೆ ಇರ್ತವೆ ನೋಡ್ರಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಬೇಗನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಶುರು ಮಾಡೋಣ. ಮೊದಲನೇದಾಗಿ ರಕ್ಷಣೆ ಮತ್ತು ಕೈಗಾರಿಕಾ ಬಗ್ಗೆ ನ್ಯೂಸಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಭಾರತದ ಮೊದಲ ಖಾಸಗಿ ಹೆಲಿಕಾಪ್ಟರ್ ಅಸೆಂಬ್ಲಿ ಲೈನನ್ನು ಎಲ್ಲಿ ಸ್ಥಾಪಿಸಲಾಗುತ್ತಿದೆ? ಅಂದರೆ ಪ್ರೈವೇಟರ್ ಹೆಲಿಕಾಪ್ಟರ್ ಅಸೆಂಬ್ಲಿ ಲೈನನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಅದು ಯಾವ ಒಂದು ಸ್ಥಳದಲ್ಲಿ ಸ್ಥಾಪನೆ ಮಾಡುತ್ತಿದ್ದಾರೆ ಎಂಬುದು ಈ ಒಂದು ಪ್ರಶ್ನೆಯಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಮೇಮ್ಗಲ್. ಇದು ಕಂಡುಬರೋದು ಎಲ್ಲಪ್ಪ ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಕಂಡುಬರ್ತದೆ ನೋಡ್ರಿ. ಮೇಮ್ಗಲ್ನಲ್ಲಿ ಏನಪ್ಪ ಅಂತಂದರೆ ಭಾರತದ ಮೊದಲ ಖಾಸಗಿ ಹೆಲಿಕಾಪ್ಟರ್ ಅಸೆಂಬ್ಲಿ ಲೈನನ್ನು ಸ್ಥಾಪನೆ ಮಾಡಲಾಗುತ್ತಿದೆ. ಇದರ ಬಗ್ಗೆ ಮಾಹಿತಿಯನ್ನು ನೋಡೋಣ. ಇದು ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಮತ್ತು ಏರ್ಬಸ್ ನಡುವಿನ ಒಂದು ಪಾಲುದಾರಿಕೆಯಾಗಿದೆ ಅಂತ ಹೇಳ್ಬೋದು. ಇವೆರಡು ಸೇರಿ ಏನು ಮಾಡ್ತಿದ್ದಾವೆ ಅಂದರೆ ಈ ಒಂದು ಹೆಲಿಕಾಪ್ಟರ್ ಅಸೆಂಬ್ಲಿ ಲೈನನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ಇಲ್ಲಂದರೆ ಕರ್ನಾಟಕದ ಮೇಮ್ಗಲ್ನಲ್ಲಿ. ಇದು ಸ್ಥಳ ಎಲ್ಲಪ್ಪ ಅಂತಂದರೆ ಬೆಂಗಳೂರಿನ ಸಮೀಪ ಇರುವ ಕೋಲಾರ ಜಿಲ್ಲೆಯ ಮೇಮ್ಗಲ್ನ ಕೈಗಾರಿಕಾ ಪ್ರದೇಶದಲ್ಲಿ ಇದೊಂದು ಹೆಲಿಕಾಪ್ಟರನ್ನು ಸ್ಥಾಪನೆ ಮಾಡಲಾಗುತ್ತಿದೆ. ಇದರ ಉತ್ಪನ್ನ ಇಲ್ಲಿ ಏರ್ಬಸ್ನ ಹೆಚ್ಚು ಮಾರಾಟವಾಗುವ ಅಂದರೆ H125 ಹೆಲಿಕಾಪ್ಟರ್ಗಳನ್ನು ತಯಾರಿಸಲಾಗುತ್ತಿದೆ ನೋಡಿ. H125 ಹೆಲಿಕಾಪ್ಟರ್ಗಳನ್ನು ಈ ಒಂದು ಸ್ಥಳದಲ್ಲಿ ತಯಾರು ಮಾಡುತ್ತಿದ್ದಾರೆ. ಅದೇ ರೀತಿಯಾಗಿ ಇದರ ಒಂದು ಸಾಮರ್ಥ್ಯ ಬಗ್ಗೆ ನೋಡೋದಾದರೆ ಆರಂಭದಲ್ಲಿ ವರ್ಷಕ್ಕೆ 10 ಹೆಲಿಕಾಪ್ಟರ್ಗಳು, ನಂತರ ವರ್ಷಕ್ಕೆ 50ರಷ್ಟು ವಿಸ್ತರಣೆ ಮಾಡಬೇಕಂತ ಉದ್ದೇಶವನ್ನು ಕೂಡ ಇಟ್ಟುಕೊಂಡಿದ್ದಾರೆ. ಅಂದರೆ ವರ್ಷಕ್ಕೆ 10, ಮುಂದಿನ ದಿನಗಳಲ್ಲಿ ವರ್ಷಕ್ಕೆ 50 ಹೆಲಿಕಾಪ್ಟರು ಲೈನನ್ನು ಸ್ಥಾಪನೆ ಮಾಡಬೇಕಂತ ಉದ್ದೇಶ ನೀಡಿದ್ದಾರೆ ನೋಡಿರಿ. ಅದರ ರೀತಿಯಾಗಿ ನಾಗರಿಕ ಬಳಕೆಗೆ ಮತ್ತು ಮಿಲಿಟರಿ ತರಬೇತಿಗೆ ಇವನ್ನು ಬಳಸಬಹುದಾಗಿದೆ. ಈ ಒಂದು ಏನಿದೆ ಈ ಒಂದು ಹೆಲಿಕಾಪ್ಟರನ್ನು ನಾಗರಿಕ ತರಬೇತಿಗೆ ಮತ್ತು ಅದೇ ರೀತಿಗೆ ಮಿಲಿಟರಿ ತರಬೇತಿಗೆ ಬಳಸಬಹುದಾಗಿದೆ ನೋಡಿರಿ. ನಾಗರಿಕರಿಗೆ ಬಳಕೆಯು ಕೂಡ ಉಪಯುಕ್ತವಾಗಿರ್ತದೆ ಈ ಒಂದು ಹೆಲಿಕಾಪ್ಟರ್. ಮುಂದೆ ನೋಡೋಣ. ಮುಂದೆ ಸ್ಟ್ಯಾಟಿಕ್ GK ಲಿಂಕ್ ಇದೆ ನೋಡಿ. ಸ್ಟ್ಯಾಟಿಕ್ GK ಲಿಂಕ್ ಕೂಡ ಇದೆ. ಏರ್ಬಸ್ ಮತ್ತು ಮೇಕ್ ಇನ್ ಇಂಡಿಯಾ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ನೋಡ್ರಿ. ಏರ್ಬಸ್ ಮತ್ತು ಮೇಕ್ ಇನ್ ಇಂಡಿಯಾ ಬಗ್ಗೆ ಈ ಒಂದು ಸ್ಟ್ಯಾಟಿಕ್ GKಯಲ್ಲಿ ನಾವು ತಿಳಿದುಕೊಳ್ಳಬಹುದು. ಏರ್ಬಸ್ ಇದೊಂದು ಯುರೋಪಿನ ಏರೋಸ್ಪೇಸ್ ಕಂಪನಿಯಾಗಿದೆ. ಇದರ ಒಂದು ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ಬ್ಲಾಗ್ನಾಕ್ನಲ್ಲಿ ಇದೊಂದು ಕಚೇರಿ ಕಂಡುಬರ್ತಂತೆ ಹೇಳ್ಬೋದು. ಪ್ರಧಾನ ಕಚೇರಿ ಬ್ಲಾಗ್ನಾಕ್ನಲ್ಲಿ ಕಂಡುಬರ್ತದೆ. ಇದೆಲ್ಲಿದೆ ಅಂದರೆ ಫ್ರಾನ್ಸ್ ದೇಶದ ಒಂದು ಬ್ಲಾಗ್ನಾಕ್ನಲ್ಲಿ ಇದರ ಒಂದು ಕಚೇರಿ ಕಂಡುಬರ್ತದೆ. ಯಾವುದು? ಏರ್ಬಸ್ದ ಒಂದು ಕಂಪನಿ. ಇದು ಯುರೋಪಿನ ಏರೋಸ್ಪೇಸ್ ಕಂಪನಿ ಆಗಿದೆ ನೋಡಿ ಏರ್ಬಸ್. ಅದೇ ರೀತಿಯಾಗಿ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್ ಬಗ್ಗೆ ನೋಡೋಣ. ಇದು ಟಾಟಾ ಸಮೂಹದ ಒಂದು ರಕ್ಷಣಾ ಅಂಗಸಂಸ್ಥೆ ಆಗಿದೆ ಅಂತಲೇ ಹೇಳಬಹುದು ನಾವು. ಜೊತೆಗೆ ಇತರ ಯೋಜನೆಗಳು ಕೊಟ್ಟಿದ್ದಾರೆ. ಟಾಟಾ ಮತ್ತು ಏರ್ಬಸ್ ಎರಡು ಸೇರಿಗೆಸಿಂದ ಗುಜರಾತ್ನ ವಡೋದರದಲ್ಲಿ C295 ಸಾರಿಗೆ ವಿಮಾನ ತಯಾರಿಕಾ ಘಟಕವನ್ನು ಸ್ಥಾಪಿಸುತ್ತಿವೆ. ಯಾವ್ಯಾವು? ಟಾಟಾ ಏರ್ಬಸ್ ಮತ್ತು ಅಂತಂದರೆ ಇವೆರಡು ಸಂಸ್ಥೆಗಳಿಂದ ಅಂದರೆ ಏರ್ಬಸ್ ಮತ್ತು ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್ ಏನಂದರೆ ಈ ಸಂಸ್ಥೆಗಳು ಗುಜರಾತ್ ವಡೋದರದಲ್ಲಿ C295 ಸಾರಿಗೆ ವಿಮಾನವನ್ನು ತಯಾರಿಕಾ ಘಟಕವನ್ನು ಸ್ಥಾಪಿಸುತ್ತಿವೆ ನೋಡಿ ಗುಜರಾತ್ನ ವಡೋದರದಲ್ಲಿ. ಅದೇ ರೀತಿಯಾಗಿ ಇದರೊಂದು ಮಹತ್ವ ಆತ್ಮನಿರ್ಭರ್ ಭಾರತ ಅಡಿಯಲ್ಲಿ ರಕ್ಷಣಾ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಹೆಚ್ಚಿಸುತ್ತದೆ ಅಂತ ಹೇಳಬಹುದು. ಇದರಿಂದ ಈ ರೀತಿಯಾಗಿ ನಮ್ಮ ಚಾನಲಲ್ಲಿ ನೀಡಲಾಗ್ತಿದೆ ನೋಡಿ ಸ್ನೇಹಿತರೆ. ನ್ಯೂಸನ್ನು ಕೂಡ ನೀಡುತ್ತಿದ್ದಾರೆ, ಜೊತೆಗೆ ನೀಡುತ್ತಿದ್ದೀವಿ. ನ್ಯೂಸ್ ಜೊತೆಗೆ ಸ್ಟ್ಯಾಟಿಕ್ GK ಲಿಂಕು ಕೂಡ ಇರುತ್ತೆ ನೋಡಿ. ಇದಕ್ಕೆ ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಬೇಗನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಒಂದು ಮಾಹಿತಿ ಬಗ್ಗೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ ಅಂತಾರಾಷ್ಟ್ರೀಯ ಸುದ್ದಿಯಾಗಿದೆ ನೋಡಿ. 13ನೇ ಸಾರ್ವತ್ರಿಕ ಚುನಾವಣೆಯ ನಂತರ ಬಾಂಗ್ಲಾದೇಶದ ನೂತನ ಪ್ರಧಾನಮಂತ್ರಿಯಾಗಿ ಯಾರು ಅಧಿಕಾರ ಸ್ವೀಕರಿಸಲಿದ್ದಾರೆ? ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ಚುನಾವಣೆ ನಡೀತಿದ್ದವು. 13ನೇ ಒಂದು ಸಾರ್ವತ್ರಿಕ ಚುನಾವಣೆಯ ನಂತರ ಯಾವ ಬಾಂಗ್ಲಾದೇಶದ ನೂತನ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ತಾರಿಕ್
ತಾರಿಕ್ ರೆಹಮಾನ್ರವರು 13ನೇ ಒಂದು ಬಾಂಗ್ಲಾದೇಶದ ನೂತನ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಈ ಒಂದು 13ನೇ ಚುನಾವಣೆಯಲ್ಲಿ. ಈ ಮೊದಲು ಯಾರಿದ್ದರು? ಶೇಖ್ ಹಸೀನಾ ಅವರಿದ್ದರು. ಇವರ ನಂತರ ಈಗ ತಾರಿಕ್ ರೆಹಮಾನ್ರವರು ಆಗಿದ್ದಾರೆ ನೋಡ್ರಿ. ಇದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಮೊದಲನೇದಾಗಿ ಬಾಂಗ್ಲಾದೇಶದ 13ನೇ ಸಂಸತ್ ಚುನಾವಣೆಯಲ್ಲಿ ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿ ಭಾರಿ ಬಹುಮತ ಗಳಿಸಿಕೊಂಡಿದೆ ಅಂತಲೇ ಹೇಳ್ಬೋದು. ತಾರಿಕ್ ರೆಹಮಾನ್ರವರು ಮಾಜಿ ಪ್ರಧಾನಿ ಖಾಲಿದಾ ಜಿಯಾ ಅವರ ಪುತ್ರರಾಗಿದ್ದಾರೆ. ಈ ಒಂದು ತಾರಿಕ್ ರೆಹಮಾನ್ರವರು ಪ್ರಸ್ತುತ ಈಗ ಬಾಂಗ್ಲಾದೇಶದ ಒಂದು ಚುನಾವಣೆಯಲ್ಲಿ ಗೆದ್ದಿದ್ದಾರೆ ನೋಡ್ರಿ. ಇವರು ಏನಪ್ಪ ಅಂತಂದರೆ ಮಾಜಿ ಪ್ರಧಾನಿ ಆಗಿರುವಂಥ ಖಾಲಿದಾ ಜಿಯಾ ಅವರ ಪುತ್ರ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇವರು 17 ವರ್ಷಗಳ ಕಾಲ ಏನಂದರೆ ಬ್ರಿಟನ್ನಲ್ಲಿ ಗಡೀಪಾರ ಆಗಿರ್ತಾರೆ. 17 ವರ್ಷದವರೆಗೆ ಈ ಒಂದು ಬ್ರಿಟನ್ನಲ್ಲಿ ಗಡೀಪಾರ ಅಂತ ವ್ಯಕ್ತಿ ಅಂದರೆ ತಾರಿಕ್ ರೆಹಮಾನ್. ಪ್ರಮಾಣ ವಚನ ಕೂಡ ಬೋಧನೆ ಮಾಡಿದ್ದಾರೆ. ರಾಷ್ಟ್ರಪತಿ ಮೊಹಮ್ಮದ್ ಶಹಬುದ್ದೀನ್ ಅವರ ಜಾತೀಯ ಸಂಸದ್ನಲ್ಲಿ ಪ್ರಮಾಣ ವಚನವನ್ನು ಬೋಧಿಸಲಿದ್ದಾರೆ. ಇವರಿಗೆ ರಾಷ್ಟ್ರೀಯ ಸಂಸತ್ ಅಂತ ಹೇಳ್ಬೋದು. ಅಲ್ಲಿ ಜಾತೀಯ ಸಂಸದ್ ಅಂತ ಕರೆಯುತ್ತಾರೆ ಬಾಂಗ್ಲಾದೇಶದಲ್ಲಿ. ಈ ಒಂದು ತಾರಿಕ್ ರೆಹಮಾನ್ರವರು ಹೇಳಿಕೆಯನ್ನು ನೀಡಿದ್ದಾರೆ. ಆ ಹೇಳಿಕೆ ಏನಪ್ಪ ಅಂತಂದರೆ ಈ ಗೆಲುವನ್ನು ಬಾಂಗ್ಲಾದೇಶಕ್ಕೆ ತಿರುವು ಎಂದು ಬಣ್ಣಿಸಲಾಗಿದೆ ಅಂತಲೇ ಹೇಳ್ಬೋದು. ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿದ್ದಾರೆ ಈ ಒಂದು ತಾರಿಕ್ ರೆಹಮಾನ್ರವರು. ಬಾಂಗ್ಲಾದೇಶದ ಪ್ರಸ್ತುತ ಈಗ ಆಗಿದ್ದರು ನೋಡ್ರಿ ಪ್ರಧಾನಿ. ಚುನಾವಣೆಯಲ್ಲಿ ಪಡೆದುಕೊಂಡಿದ್ದಾರೆ. ಈಗ ಸ್ಟ್ಯಾಟಿಕ್ ಜಿಕೆಗೆ ಸಂಬಂಧಿಸಿದಂಥ ಮಾಹಿತಿ ನೋಡೋಣ. ಇದರಲ್ಲಿ ಬಾಂಗ್ಲಾದೇಶದ ಮಾಹಿತಿಯನ್ನು ನೀಡಿದ್ದಾರೆ. ಬಾಂಗ್ಲಾದೇಶದ ರಾಜಧಾನಿ ಢಾಕಾ ಆಗಿದೆ ನೋಡಿ. ಬಾಂಗ್ಲಾದೇಶದ ರಾಜಧಾನಿ ಢಾಕಾ. ಬಾಂಗ್ಲಾದೇಶದ ಕರೆನ್ಸಿ ಟಾಕಾ. ಈ ಒಂದು ಬಾಂಗ್ಲಾದೇಶದ ಸಂಸತ್ತಿಗೆ ಜಾತೀಯ ಸಂಸದ್ ಎಂದು ಕರೆಯುತ್ತಾರೆ. ಇಂಪಾರ್ಟೆಂಟ್ ಆಯ್ತು ನೋಡ್ರಿ. ಯಾವುದೇ ಒಂದು ದೇಶದ ಸಂಸತ್ತಿನ ಬಗ್ಗೆ ಕೇಳುತ್ತಾರೆ. ಸಂಸತ್ತಿನ ಬಗ್ಗೆ ಕೇಳಿದ್ದಾರೆ ಪ್ರಶ್ನೆ ಕೂಡ. ಅದೇ ರೀತಿ ಕರೆನ್ಸಿ ಬಿ ಇಂಪಾರ್ಟೆಂಟು, ರಾಜಧಾನಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ಬಾಂಗ್ಲಾದೇಶದ ಸಂಸತ್ತಿಗೆ ಜಾತೀಯ ಸಂಸದ್ ಎಂದು ಕರೆಯುತ್ತಾರೆ ನೋಡ್ರಿ. ಅದೇ ರೀತಿಯಾಗಿ ಗಡಿ ಹಂಚಿಕೆ. ಭಾರತದೊಂದಿಗೆ ಅತಿ ಹೆಚ್ಚು ಭೂಗಡಿಯನ್ನು ಹಂಚಿಕೊಂಡಿರುವ ದೇಶ ಯಾವುದಾದರಿದ್ದರೆ ಅದು ಬಾಂಗ್ಲಾದೇಶ ಆಗಿದೆ ನೋಡಿ. ಅದು 4096 ಕಿಲೋಮೀಟ್ರಷ್ಟು ಭೂ ಪ್ರದೇಶವನ್ನು ಭಾರತ ದೇಶದೊಂದಿಗೆ ಹಂಚಿಕೊಂಡಿದೆ. ಇಲ್ಲಿ ರೈಟ್ ಸೈಡೆಲ್ಲ ನೋಡ್ಬೋದು 4096 ಕಿಲೋಮೀಟ್ರಷ್ಟು ಭೂ ಪ್ರದೇಶವನ್ನು ಹಂಚಿಕೊಂಡಿದೆ ನೋಡಿ. ಇಲ್ಲಿ ಮೇಘಾಲಯ, ತ್ರಿಪುರ, ಮಿಜೋರಾಂ, ಅದೇ ರೀತಿ ಪಶ್ಚಿಮ ಬಂಗಾಳ ಕಾಣ್ತಿದೆ, ಅಸ್ಸಾಂ ಕಾಣ್ತಿದೆ ನೋಡಿ. ಈ ಒಂದು ಬಾಂಗ್ಲಾದೇಶದ ಸ್ವತಂತ್ರ ಆಗಿದೆ ಯಾವಾಗಂದರೆ 1971ರಲ್ಲಿ ಇದಕ್ಕೆ ಸ್ವತಂತ್ರ ಆಗಿರುತ್ತದೆ. ಪಾಕಿಸ್ತಾನ ದೇಶದಿಂದ ವಿಮೋಚನೆಯನ್ನು ಪಡೆದುಕೊಳ್ಳುತ್ತದೆ ಭಾರತದ ಸಹಾಯದಿಂದ. 1971ರಲ್ಲಿ ಬಾಂಗ್ಲಾದೇಶ ಸ್ವತಂತ್ರಗೊಳ್ತದೆ ನೋಡಿರಿ. ಇವೆಷ್ಟು ಏನಪ್ಪ ಅಂತಂದರೆ ಭಾಳ ಇಂಪಾರ್ಟೆಂಟ್ ಅಂತದ ವಿಷಯ ಆಗಿದೆ ನೋಡಿ. ಮುಂದಿನ ಒಂದು ಮಾಹಿತಿ ಬಗ್ಗೆ ಹೋಗೋಣ. ಮುಂದಿನ ಮಾಹಿತಿ ತಂತ್ರಜ್ಞಾನ ಮತ್ತು ಶೃಂಗಸಭೆ ಬಗ್ಗೆ ಕೊಟ್ಟಿತ್ತು ನ್ಯೂಸಲ್ಲಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂಡಿಯಾ AI ಇಂಪ್ಯಾಕ್ಟ್ ಶೃಂಗಸಭೆ 2026 ಎಲ್ಲಿ ಉದ್ಘಾಟಿಸಲಿದ್ದಾರೆ? ಈ ಒಂದು ಇಂಡಿಯಾ AI ಇಂಪ್ಯಾಕ್ಟ್ ಶೃಂಗಸಭೆ 2026 ಇದನ್ನು ಉದ್ಘಾಟನೆ ಮಾಡಿದಂಥ ಒಂದು ಸ್ಥಳ ಯಾವುದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಅಂತ ಹೇಳ್ಬೋದು. ಯಾವುದು? ನವದೆಹಲಿ. ಆಪ್ಷನ್ಸ್ ಬಿ ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂಡಿಯಾ AI ಇಂಪ್ಯಾಕ್ಟ್ ಶೃಂಗಸಭೆಯನ್ನು ಆಯೋಜನೆ ಮಾಡಿದ್ದಾರೆ. ಇದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ದಿನಾಂಕ ಅಂದರೆ ಫೆಬ್ರವರಿ 16, 2026ರಲ್ಲಿ ಇದನ್ನು ಉದ್ಘಾಟನೆ ಮಾಡಲಾಗಿತ್ತು. ಅಂದರೆ ಸಂಜೆ 5 ಗಂಟೆಗೆ. ಇದರ ಒಂದು ಥೀಮ್ ಏನಪ್ಪ ಅಂತಂದರೆ 3 ಸೂತ್ರಗಳನ್ನು ಇಟ್ಟಿದ್ದಾರೆ. ಜನ, ಗ್ರಹ ಮತ್ತು ಪ್ರಗತಿ ಎಂಬ ಒಂದು ಥೀಮನ್ನು ಇದಕ್ಕೆ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಭಾರತ್ ಮಂಟಪದಲ್ಲಿ ಇದನ್ನು ಆಯೋಜನೆ ಮಾಡಲಾಗಿತ್ತು ನೋಡ್ರಿ. ನವದೆಹಲಿಯಲ್ಲಿ ಕಂಡು ಬರ್ತದೆ. ಪೀಪಲ್ ಮತ್ತು ಪ್ಲ್ಯಾನೆಟ್ ಪ್ರೋಗ್ರೆಸ್ ಎಂಬುದು ಏನಪ್ಪ ಅಂತಂದರೆ ಈ ಒಂದು ಥೀಮ್ ಅಂತ ಹೇಳ್ಬೋದು. AI ಇಂಪ್ಯಾಕ್ಟ್ ಶೃಂಗಸಭೆಯಲ್ಲಿ ಹೇಳಿದ್ದಾರೆ. ಇದರ ವಿಶೇಷತೆ ಏನಪ್ಪ ಅಂತಂದರೆ ಇದು ಜಾಗತಿಕ ದಕ್ಷಿಣದಲ್ಲಿ ಆಯೋಜಿಸಿದ ಮೊದಲ ಜಾಗತಿಕ AI ಶೃಂಗಸಭೆ ಆಗಿದೆ ಅಂತಲೇ ಹೇಳ್ಬೋದು ನೋಡ್ರಿ. ಮೊದಲ ಜಾಗತಿಕ AI ಶೃಂಗಸಭೆ ಆಗಿದೆ ಇದೊಂದು. ಇದರ ಚಕ್ರಗಳು ಶೃಂಗಸಭೆಯು ಮಾನವ ಬಂಡವಾಳ, ಸುರಕ್ಷಿತ AI ಮತ್ತು ವಿಜ್ಞಾನ ಸೇರಿದಂತೆ 7 ಚಕ್ರಗಳನ್ನು ಮೇಲೆ ಕೇಂದ್ರೀಕರಿಸಲಾಗಿದೆ ಅಂತ ಹೇಳ್ಬೋದು. ಇಲ್ಲಿ ರೈಟ್ ಸೈಡಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಹ್ಯೂಮನ್ ಕ್ಯಾಪಿಟಲ್, ಅದೇ ರೀತಿಯಾಗಿ ಇಲ್ಲಿ ಚಕ್ರವನ್ನು ನೋಡ್ಕೋಬಹುದು.
ಈ ಚಕ್ರದಲ್ಲಿರುವಂಥ ಮಾಹಿತಿಯನ್ನು ಈ ಒಂದು AI ಜಾಗತಿಕ ಶೃಂಗಸಭೆಯಲ್ಲಿ ಮಾಹಿತಿಯನ್ನು ನೀಡಿದರು. ಇವೇನಿದ್ದಾವೆ ಇವೇ ಈ ಒಂದು ಮಾಹಿತಿಯನ್ನು ಹೇಳಿದ್ದಾರೆ. ಇವು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡಿರಿ. ಸೈನ್ಸ್ ಬಗ್ಗೆ ಕೂಡ ಮಾತನಾಡಿದ್ದಾರೆ. AI ಫಾರ್ ಎಕನಾಮಿಕ್ ಡೆವಲಪ್ಮೆಂಟ್ ಆ್ಯಂಡ್ ಸೋಷಿಯಲ್ ಗುಡ್ ಎಂಬ ಮಾಹಿತಿಯನ್ನು ಕೂಡ ಹೇಳಿದ್ದಾರೆ. ಮುಂದಿನ ಒಂದು ಸ್ಟ್ಯಾಟಿಕ್ GK ಲಿಂಕ್ಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ನೋಡಿಕೊಳ್ಳೋಣ. ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿರಿ. ಇದರ ವ್ಯಾಖ್ಯಾನ ಏನು ನೀಡಿದ್ದಾರೆ ಅಂದರೆ, ಕಂಪ್ಯೂಟರ್ಗಳು ಅಥವಾ ಯಂತ್ರಗಳು ಮಾನವನಂತೆ ಕಲಿಯುವ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು AI ಎಂದು ಕರೆಯುತ್ತಾರೆ. ಕಂಪ್ಯೂಟರ್ಗಳು ಅಥವಾ ಯಂತ್ರಗಳಾಗಿರ್ಬೋದು, ಇವೇನಪ್ಪ ಅಂತಂದರೆ ಮಾನವನಂತೆ ಏನು ಮಾಡ್ತವೆ ಅಂದರೆ ನಿರ್ಧಾರವನ್ನು ತೆಗೆದುಕೊಳ್ತವೆ. ಇಂಥ ಒಂದು ಸಾಮರ್ಥ್ಯವನ್ನು ಹೊಂದಿರುವಂಥ ಒಂದು ಕಂಪ್ಯೂಟರ್ಗೆ ಸಾಮರ್ಥ್ಯವನ್ನು ಹೊಂದಿರೋದಕ್ಕೆ AI ಎಂದು ಕರೆಯುತ್ತಾರೆ ನೋಡಿರಿ. ಭಾರತದ ಗುರಿ ಏನಪ್ಪ ಅಂತಂದರೆ ಇಂಡಿಯಾ AI ಮಿಷನ್ ಮೂಲಕ ಭಾರತವನ್ನು ಜಾಗತಿಕ AI ಹಬ್ ಆಗಿ ರೂಪಿಸುವುದು ಭಾರತದ ಗುರಿಯಾಗಿದೆ. ಜಾಗತಿಕವಾಗಿ AI ಹಬ್ ಮಾಡುವುದು ಭಾರತದ ಗುರಿಯಾಗಿದೆ ಅಂತಲೇ ಹೇಳ್ಬೋದು ನೋಡಿರಿ. ಭಾರತ ಮಂಟಪದಲ್ಲಿ ನವದೆಹಲಿಯ ಪ್ರಗತಿ ಮೈದಾನದಲ್ಲಿ ಇದನ್ನು ಆಯೋಜನೆ ಮಾಡಲಾಗಿತ್ತು. ಅದರ ಜೊತೆಗೆ ಇದು G20 ಶೃಂಗಸಭೆಯ ಒಂದು ಸ್ಥಳವಾಗಿತ್ತು ಅಂತ ಹೇಳ್ಬೋದು ನಾವು. ಈ ಒಂದು ಭಾರತ ಮಂಟಪ ಏನಪ್ಪ ಅಂತಂದರೆ G20 ಶೃಂಗಸಭೆಯು ಕೂಡ ಇಲ್ಲೇ ಈ ಒಂದು ಸ್ಥಳದಲ್ಲೇ ನಡೆಸಲಾಗಿದೆ. ಡಿಜಿಟಲ್ ಇಂಡಿಯಾ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಅಂದರೆ ಡಿಜಿಟಲ್ ಇಂಡಿಯಾ, ಈ ಶೃಂಗಸಭೆಯು ಡಿಜಿಟಲ್ ಇಂಡಿಯಾ ಯೋಜನೆಯ ಪ್ರಮುಖ ಭಾಗವಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಮುಂದಿನ ದಿನಗಳಲ್ಲಿ AI ಹೆಚ್ಚು ಅನಾಹುತ ಮಾಡುತ್ತದೆ. ಅಂಥ ಒಂದು ಕೆಲಸವನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡ್ತಾಯಿದೆ ನೋಡಿ. 10 ಜನ ಮಾಡೋ ಕೆಲಸನ ಒಂದು AI ಪೂರ್ಣಗೊಳಿಸ್ತದೆ. ಒಂದು AI ಪೂರ್ಣಗೊಳಿಸ್ತದೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಮುಂದಿನ ಒಂದು ಭವಿಷ್ಯದಲ್ಲಿ ಈ ಒಂದು ಕೃತಕ ಬುದ್ಧಿಮತ್ತೆ ಭಾಳ ಸಹಕಾರಿಯಾಗಲಿದೆ. ಮುಂದಿನ ಒಂದು ನ್ಯೂಸ್ ಬಗ್ಗೆ ಹೋಗೋಣ. ಸಂಸ್ಕೃತಿ ಮತ್ತು ಪರಂಪರೆ ಬಗ್ಗೆ ನ್ಯೂಸಲ್ಲಿ ಕೊಡಲಾಗಿತ್ತು. 430 ಅಡಿ ಎತ್ತರದ ಹರೇಕೃಷ್ಣ ಹೆರಿಟೇಜ್ ಟವರ್ಗೆ ಎಲ್ಲಿ ಶಂಕುಸ್ಥಾಪನೆ ಮಾಡಲಾಗಿದೆ? ಅಂದರೆ 430 ಎತ್ತರದ ಒಂದು ಹರೇಕೃಷ್ಣ ಹೆರಿಟೇಜ್ ಟವರನ್ನು ಶಂಕುಸ್ಥಾಪನೆ ಮಾಡಲಾಗಿದೆ. ಅದು ಯಾವ ಸ್ಥಳದಲ್ಲಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಹೈದರಾಬಾದ್ನಲ್ಲಿ. ನೋಡ್ಬೋದು ಹರೇಕೃಷ್ಣ ಹೆರಿಟೇಜ್ ಟವರ್ ಯಾವ ರೀತಿಯಾಗಿದೆ ಅಂದರೆ ಟೆಂಪಲ್ ಅಂತಲೇ ಹೇಳ್ತೀವಿ ನಾವು. ಹೈದರಾಬಾದ್ನಲ್ಲಿ ಇದನ್ನು ಉದ್ಘಾಟನೆ ಮಾಡಲಾಗಿದೆ, ಶಂಕುಸ್ಥಾಪನೆ. ತೆಲಂಗಾಣ, ಹೈದರಾಬಾದ್. ಸ್ಥಳ ಯಾವುದಪ್ಪ ಅಂತಂದರೆ ಹೈದರಾಬಾದ್ನ ಕೋಕಾಪೇಟೆಯಲ್ಲಿ ಈ ಒಂದು ಹರೇಕೃಷ್ಣ ಹೆರಿಟೇಜನ್ನು ಶಂಕುಸ್ಥಾಪನೆ ಮಾಡಿದ್ದಾರೆ ನೋಡ್ರಿ. ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ನೆರವೇರಿಸಿದ್ದಾರೆ. ಈ ಯೋಜನೆ ಏನಪ್ಪ ಅಂತಂದರೆ 200 ಕೋಟಿ ವೆಚ್ಚದಲ್ಲಿ ಆಗಲಿದೆ. 430 ಅಡಿ ಎತ್ತರದ ಗೋಪುರ ನಿರ್ಮಾಣವಾಗಲಿದೆ ನೋಡಿ. 430 ಅಡಿ ಎತ್ತರದ ಒಂದು ಗೋಪುರ ಅಂತಲೇ ಹೇಳ್ಬೋದು. ರೈಟ್ ಸೈಡಲ್ಲಿ ನಾವು ನೋಡ್ಬೋದು, ಈ ಒಂದು ಚಿತ್ರದಲ್ಲಿ ಕಾಣುತ್ತದೆ ಗೋಪುರ ಯಾವ ರೀತಿಯಾಗಿ ಇದೆ ಅಂತ. ಒಳಗೊಂಡಿರುವ ದೇವಾಲಯಗಳು, ಈ ಒಂದು ದೇವಸ್ಥಾನದಲ್ಲಿ ಒಳಗೊಂಡಿರುವ ದೇವಾಲಯಗಳು ಯಾವ್ಯಾವು ಅಂತ ಕೊಟ್ಟಿದ್ದಾರೆ. ಶ್ರೀ ರಾಧಾಕೃಷ್ಣ ಮತ್ತು ವೆಂಕಟೇಶ್ವರ ಸ್ವಾಮಿ ದೇವಾಲಯಗಳನ್ನು ಇದು ಒಳಗೊಂಡಿರುತ್ತದೆ. ರಾಧಾಕೃಷ್ಣನ ಹೊಂದಿದೆ, ಜೊತೆಗೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನವನ್ನು ಕೂಡ ಒಳಗೊಂಡಿದೆ ಅಂತ ಹೇಳ್ತೀವಿ. ಇದರಿಂದ ಪರಿಣಾಮ ಏನಪ್ಪ ಅಂತಂದರೆ ಇದು ತೆಲಂಗಾಣದ ಪ್ರಮುಖ ಸಾಂಸ್ಕೃತಿಕ ಮತ್ತು ಪ್ರವಾಸಿ ತಾಣವಾಗಲಿದೆ ಅಂತಲೇ ಹೇಳ್ಬೋದು. ಎಲ್ಲಿ? ತೆಲಂಗಾಣ, ಹೈದರಾಬಾದ್ನ ತೆಲಂಗಾಣದಲ್ಲಿ ಇದು ಪ್ರವಾಸಿ ತಾಣವಾಗಬಹುದು ಅಂತ ಹೇಳ್ತೀವಿ ನೋಡ್ರಿ. ಸ್ಟ್ಯಾಟಿಕ್ GKನಲ್ಲಿ ಭಾರತದ ದೇವಾಲಯ ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದಂಥ ಮಾಹಿತಿಯನ್ನು ಕೊಡಲಾಗಿದೆ. ಅಂದರೆ ಇಂದಿನ ಒಂದು ಕಾಲದಲ್ಲಿ ಯಾವ ರೀತಿಯಾಗಿ ಒಂದು ವಾಸ್ತುಶಿಲ್ಪದ ದೇವಾಲಯಗಳನ್ನು ಕೆತ್ತನೆ ಮಾಡಲಾಗಿದೆ ಎಂಬುದು ಕೊಟ್ಟಿದ್ದಾರೆ ನೋಡ್ರಿ. ಮೊದಲನೇದಾಗಿ ಗೋಪುರ ಕೊಟ್ಟಿದ್ದಾರೆ. ದ್ರಾವಿಡ ಶೈಲಿಯ ದೇವಾಲಯಗಳ ಪ್ರವೇಶ ದ್ವಾರದ ಮೇಲಿರುವ ಒಂದು ರಚನೆಯನ್ನು ನಾವು ಗೋಪುರ ಎಂದು ಕರೆಯುತ್ತೇವೆ. ದ್ರಾವಿಡ ಶೈಲಿಯ ಒಂದು ದೇವಾಲಯಗಳ ಪ್ರವೇಶ ದ್ವಾರವನ್ನು ಮೇಲಿರುವ ರಚನೆಯನ್ನು ಏನಂತ ಕರಿತೀವಿ? ಗೋಪುರ ಎಂದು ಕರೆಯುತ್ತೇವೆ. ಗರ್ಭಗುಡಿಯ ಮೇಲಿರುವ ಗೋಪುರವನ್ನು ವಿಮಾನ ಎಂದು ಕರೆಯುತ್ತಾರೆ. ಈ ಒಂದು ಗರ್ಭಗುಡಿಯ ಮೇಲಿರುವಂಥ ಗೋಪುರವನ್ನು ವಿಮಾನ ಎಂದು ಕರೆಯುತ್ತಾರೆ. ಉದಾಹರಣೆಗೆ ತಂಜಾವೂರಿನ ಬೃಹತ್ನಂದೀಶ್ವರ ದೇವಾಲಯ ಏನಪ್ಪ ಅಂತಂದರೆ ಈ ಒಂದು ವಿಮಾನದ ಅಗತ್ಯತೆ ಹೊಂದಿದೆ ಅಂತ ಹೇಳ್ತೀವಿ. ಅತಿ ಎತ್ತರದ ಗೋಪುರ ಯಾವುದಿದೆ ಅಂದರೆ ಮುರುಡೇಶ್ವರ ದೇವಾಲಯ. ಇದೇನಪ್ಪ ಅಂತಂದರೆ ಅತಿ ಎತ್ತರದ ಗೋಪುರ ಆಗಿದೆ. ನೋಡ್ಬೋದು ನಾವು ರೈಟ್ ಸೈಡಲ್ಲಿ ಮುರುಡೇಶ್ವರ ಭಾವಚಿತ್ರವನ್ನು ಕೂಡ ನೀಡಲಾಗಿದೆ ನೋಡಿ. ಇದೇನಪ್ಪ ಅಂತಂದರೆ ಅತಿ ಎತ್ತರದ ಒಂದು ಗೋಪುರ ಅಂತ ಹೇಳ್ತೀವಿ. ಇದು 249 ಅಡಿ ಎತ್ತರದ ಗೋಪುರ ಆಗಿದೆ.
ಅದೇ ರೀತಿಯಾಗಿ ಶ್ರೀರಂಗಂ, ತಮಿಳುನಾಡಿನ ಶ್ರೀರಂಗಂ ದೇವಾಲಯದ ಒಂದು ರಾಜಗೋಪುರ ವಿಶ್ವದ ಅತಿದೊಡ್ಡ ದೇವಾಲಯ ಸಂಕೀರ್ಣಗಳಲ್ಲಿ ಒಂದಾಗಿದೆ. ಈ ಒಂದು ತಮಿಳುನಾಡಿನ ಶ್ರೀರಂಗಂ ದೇವಾಲಯ ವಿಶ್ವದಲ್ಲಿ ಏನಪ್ಪ ಅಂತಂದರೆ ಅತಿ ದೊಡ್ಡ ದೇವಾಲಯ ಸಂಕೀರ್ಣಗಳಲ್ಲಿ ಒಂದಾಗಿದೆ. ಇದು 239.5 ಅಡಿ ಎತ್ತರ ಇದೆ ನೋಡಿ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತದೆ, ಯಾಕಂದರೆ ಈ ದೇವಾಲಯಗಳ ಬಗ್ಗೆ ನ್ಯೂಸಲ್ಲಿ ನೀಡಲಾಗಿತ್ತು. ನ್ಯೂಸಲ್ಲಿ ಏನು ಕೊಡಲಾಗಿತ್ತು ಅಂದರೆ ದೇವಾಲಯಗಳ ಬಗ್ಗೆ ನ್ಯೂಸಲ್ಲಿ ಕೊಟ್ಟಿದ್ದಾರೆ. ನಾವು ಸ್ಟ್ಯಾಟಿಕ್ ಜಿ ಕೆಯಲ್ಲಿ ಏನಪ್ಪ ಅಂತಂದರೆ ಎಕ್ಸಾಮ್ಗೆ ಏನು ಬರುತ್ತೋ ಅಂದರೆ ಈ ಒಂದು ಮುರುಡೇಶ್ವರ ದೇವಾಲಯ ಏನಪ್ಪ ಅಂತಂದರೆ ಅತಿ ಎತ್ತರದ ಗೋಪುರ, ಇದು ಸ್ಟ್ಯಾಟಿಕ್ ಜಿ ಕೆ ಆಗಿದೆ ನೋಡಿ. ಜೊತೆಗೆ ಅದೇ ರೀತಿಯಾಗಿ ತಂಜಾವೂರಿನ ಬೃಹತ್ನಂದೀಶ್ವರ ದೇವಾಲಯ ಇದೇನಪ್ಪ ಅಂತಂದರೆ ಒಂದೇನೇ ರಾಜರಾಜ ಚೋಳ ಏನು ಮಾಡ್ತಾನಂದರೆ ಇದನ್ನು ನಿರ್ಮಾಣ ಮಾಡುತ್ತಾನೆ. ಪ್ರಮುಖ ಕೊನೆಯದಾಗಿ ಆನ್ಲೈನರ್ಸ್ ಕಂಡು ಬರ್ತು ನೋಡ್ರಿ. ಇಂಪಾರ್ಟೆಂಟ್ ಆನ್ಲೈನರ್ಸ್ ರಕ್ಷಣಾ ಮಾತುಕತೆ ಆಗಿದೆ. ಇದರಲ್ಲಿ 6ನೇ ಭಾರತ ಫ್ರಾನ್ಸ್ ರಕ್ಷಣಾ ಮಾತುಕತೆ ಬೆಂಗಳೂರಿನಲ್ಲಿ ನಡೆಯಲಿದೆ. ರಾಜನಾಥ್ ಸಿಂಗ್ ಅವರು ಇದರಲ್ಲಿ ಭಾಗವಹಿಸಲಿದ್ದಾರೆ. ಅದೇ ರೀತಿಯಾಗಿ ಪೊಲೀಸ್ ಇಲಾಖೆಗೆ ಸಂಬಂಧಿಸಿದಂಥ ಮಾಹಿತಿ ಕೂಡ ನೀಡಲಾಗಿದೆ. ಕರ್ನಾಟಕದಲ್ಲಿ ಕಾಣೆಯಾದವರ ಒಂದು ಪತ್ತೆಗೆ ಪ್ರತಿ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಪರ್ಸನ್ ಸ್ಕ್ವಾಡನ್ನು ರಚನೆ ಮಾಡಲಿದ್ದಾರೆ. ಹೊಸ ಒಂದು ಸಸ್ಯ ಪ್ರಭೇದ ಕೂಡ ಸಿಕ್ಕಿದೆ. ಶಿವಮೊಗ್ಗದ ಒಂದು ಶರಾವತಿ ಕಣಿವೆಯಲ್ಲಿ ಈ ಒಂದು ಹೊಸ ಸಸ್ಯದ ಪ್ರಭೇದ ಪತ್ತೆಯಾಗಿದೆ ಅಂತ ಹೇಳ್ಬೋದು. ಮೆಮರಿಕಲಿ ಕ್ಲರ್ಕಮ್ ಅಂತ ಹೇಳ್ತೀವಿ. ಕೊನೆಯದಾಗಿ ರಫ್ತು ದಾಖಲೆ 2025ರ ಆರ್ಥಿಕ ವರ್ಷದಲ್ಲಿ ಭಾರತದ ರಕ್ಷಣಾ ರಫ್ತು 78%ಕ್ಕೆ ಹೆಚ್ಚಳವಾಗಿದೆ. ಅಂದರೆ 223,622 ಕೋಟಿ ತಲುಪಿದೆ ಅಂತ ಹೇಳುತ್ತೀವಿ. ಇವತ್ತಿನ ಒಂದು ಪ್ರಮುಖ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂಥ ಮಾಹಿತಿ ಇತ್ತು ನೋಡಿರಿ. 16/2/2026ರ ಪ್ರಮುಖ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂಥ ಮಾಹಿತಿ ಇತ್ತು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿತ್ತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ನೀವು ಹೊಸಬರಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕಾಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋದ ನಿಮ್ಮ ಅನಿಸಿಕೆಯನ್ನು. ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಓಕೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್. ಇದೇ ಥರ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಗಳು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಓಕೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.